ಇನ್ನು ಭಟ್ಕಳ ತಾಲೂಕಿನಲ್ಲಿ ಯಾವುದೇ ಸಾರ್ವಜನಿಕ ಹಬ್ಬಗಳು ಬಂತೆಂದರೆ ಅದರ ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಡಳಿತದಿಂದ ಶಾಂತಿ ಸಭೆ ಅಥವಾ ಪೂರ್ವಭಾವಿ ಸಭೆ ನಡೆಸಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಸಭೆಗಳು ನಡೆಸಲಾಗುತ್ತಿದೆಯೋ ಅಥವಾ ಇಲ್ಲವೋ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಿದೆ. ಪ್ರತಿ ವರ್ಷ ಬರುವ ಭಟ್ಕಳ ಜಾತ್ರೆ, ಗಣೇಶೋತ್ಸವ, ರಂಜಾನ್, ಬಕ್ರೀದ್, ಮಾರಿ ಹಬ್ಬ, ಹೋಳಿ ಈ ರೀತಿ ಅನೇಕ ಸಾರ್ವಜನಿಕ ಆಚರಿಸುವ ಹಬ್ಬದ ಪೂರ್ವದಲ್ಲಿ ಶಾಂತಿ ಸಭೆ ನಡೆಸಲಾಗುತ್ತಿತ್ತು. ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರು ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ಹಬ್ಬದ ಮುಂಜಾಗ್ರತೆಗಾಗಿ ಯಾವ ಕ್ರಮ ಕೈಗೊಳ್ಳಬೇಕು, ಇಲಾಖೆಗಳಿಂದ ಯಾವ ಕೆಲಸ ಮಾಡಬೇಕು ಎಂದು ತಿಳಿದುಕೊಂಡು ಹಬ್ಬದ ಪೂರ್ವದಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಸಭೆಗಳು ಇಲಾಖೆಯ ವತಿಯಿಂದ ಮಾಡಲಾಗುತ್ತಿದೆಯೋ ಇಲ್ಲವೋ ಎಂದು ಸಾರ್ವಜನಿಕರಿಗೆ ತಿಳಿಯದಂತಾಗಿದೆ. ಮೊದಲು ಇಂತಹ ಸಭೆಗಳು ನಡೆಯುವ ವೇಳೆ ಮಾಧ್ಯಮದವರನ್ನ ಸಭೆಗೆ ಆಹ್ವಾನಿಸಲಾಗುತ್ತಿತ್ತು. ಇದರಿಂದ ಸಭೆಯಲ್ಲಾಗುವ ಚರ್ಚಾ ವಿಷಯಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗಿ ಸಾರ್ವಜನಿಕರಿಗೆ ಮಾಹಿತಿ ದೊರೆಯುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಸಭೆಗಳು ನಡೆದರೆ ಮಾಧ್ಯಮದವರಿಗೆ ಆಹ್ವಾನ ನೀಡುತ್ತಿಲ್ಲ ಅಥವಾ ಸಭೆಗಳು ನಡೆಯುತ್ತಿದೆಯೋ ಇಲ್ಲವೋ ಎಂದು ತಿಳಿಯದಂತಾಗಿದೆ. ಮೂಲಗಳ ಪ್ರಕಾರ ಚನ್ನಪಟ್ಟಣ ಹನುಮಂತ ದೇವರ ಬ್ರಹ್ಮರಥೋತ್ಸವ ಹಿನ್ನೆಲೆ ಶಾಂತಿ ಸಭೆ ಕರೆಯಲಾಗಿತ್ತು. ಆನಂತರ ತಾಲೂಕು ಆಡಳಿತ ಯಾವುದೇ ಸಭೆ ನಡೆಸಿದ ಮಾಹಿತಿ ಇಲ್ಲ. ನಾಳೆಯೇ ಮಾರಿ ಜಾತ್ರೆ ನಡೆಯಲಿದ್ದು ಈವರೆಗೆ ತಾಲೂಕು ಆಡಳಿತ ಸಭೆ ಕರೆದಿಲ್ಲ. ಹಬ್ಬ ಹರಿದಿನಗಳಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತೆಗಾಗಿ ಗಂಟೆಗಟ್ಟಲೆ ನಡೆಯುತ್ತಿದ್ದ ಚರ್ಚೆ ಈಗ ನಡೆಯುತ್ತಿಲ್ಲ. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಕೋಮು ಸೌಹಾರ್ದತೆಗೆ ಮನವಿ ಮಾಡಲಿಕ್ಕೆಂದೇ ಸಭೆ ಸೀಮಿತ ಅನ್ನುವಂತಾಗಿದೆ. ಕೋಮಿನ ಮುಖಂಡರನ್ನು ಕರೆಯಿಸಿ ಶಾಂತಿ ಮಂತ್ರ ಜಪಿಸಿ ಸಭೆ ಮುಕ್ತಾಯಗೊಳಿಸಲಾಗುತ್ತದೆ. ಕೊನೆ ಪಕ್ಷ ಇದರ ಮಾಹಿತಿಯು ಸಾರ್ವಜನಿಕರಿಗೆ ಲಭ್ಯವಾಗುತ್ತಿಲ್ಲ. ತಾಲೂಕಾಡಳಿತ ಸಭೆ ಕರೆದಿರುವುದರಿಂದ ಪೊಲೀಸ್ ಇಲಾಖೆ ಪ್ರತ್ಯೇಕವಾಗಿ ಶಾಂತಿ ಸಭೆ ನಡೆಸಿದೆ. 2 ಕೋಮಿನ ಮುಖಂಡರನ್ನು ಕರೆಯಿಸಿ ಕಾನೂನು ಸುವ್ಯವಸ್ಥೆಗಾಗಿ ಚರ್ಚೆ ನಡೆಸಿದೆ. ಜುಲೈ 20ರಂದು ಸಭೆ ಕರೆದು ಶಾಂತಿ ಕಾಪಾಡುವಂತೆ ಪೊಲೀಸ್ ಇಲಾಖೆ ಕರೆ ನೀಡಿದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಹನುಮಾನಗರದ ಆಟೋ ಚಾಲಕ ಶ್ರೀನಿವಾಸ್, ಪ್ರತಿ ವರ್ಷ ಮಾರಿ ಹಬ್ಬದ ಸಂದರ್ಭದಲ್ಲಿ ಮಾರಿ ಹಬ್ಬದ ಪೂರ್ವಭಾವಿ ಸಭೆ ನಡೆಸಿ 2 ದಿನದ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆಗಳು ನಡೆಸಬೇಕು ಮತ್ತು ಯಾವ ರೀತಿಯಲ್ಲಿ ಹಬ್ಬಕ್ಕೆ ಸಿದ್ಧತೆ ಮಾಡಬೇಕು ಎನ್ನುವ ಬಗ್ಗೆ ಚರ್ಚೆ ನಡೆಸಲಾಗುತ್ತಿತ್ತು. ಆದರೆ ಮಾರಿ ವಿಸರ್ಜನೆಗೆ ತೆರಳುವ ಹನುಮಾನಗರದಲ್ಲಿ ರಸ್ತೆಯು ಪ್ರತಿ ವರ್ಷ ಹಬ್ಬದ ಪೂರ್ವದಲ್ಲಿ ಹೊಂಡ ಬಿದ್ದ ರಸ್ತೆಯನ್ನ ದುರಸ್ತಿ ಕಾರ್ಯ ಮಾಡುತ್ತಿದ್ರು. ಆದರೆ ಇನ್ನೂ ತನಕ ಹೊಂಡಮಯವಾದ ರಸ್ತೆಯ ದುರಸ್ತಿ ಕಾರ್ಯ ಮಾಡಿಲ್ಲ. ಮೊದಲು ಪೂರ್ವಭಾವಿ ಸಭೆ ಹಾಗೂ ಶಾಂತಿ ಸಭೆಯ ವಿಚಾರ ಪತ್ರಿಕೆ ಹಾಗೂ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿತ್ತು. ಆದರೆ ಈಗ ಯಾವುದೇ ಪತ್ರಿಕೆ ಅಥವಾ ಮಾಧ್ಯಮದಲ್ಲೂ ಪ್ರಸಾರವಾಗುತ್ತಿಲ್ಲ. ಮಾರಿ ವಿಸರ್ಜನೆಯ ಮೇರೆಗೆ ನಮ್ಮ ಊರಿನ ರಸ್ತೆಯಲ್ಲಿ ಸಾಗಿ ಕರಿಕಲ್ ಸಮುದ್ರದ ವಿಸರ್ಜನೆ ಮಾಡಲಾಗುತ್ತಿತ್ತು. ಆ ರಸ್ತೆಯು ಇನ್ನೂ ತನಕ ಹೊಂಡದಿಂದ ಕೂಡಿದೆ. ಈ ಹಿನ್ನೆಲೆಯಲ್ಲಿ ನಾನು ರಸ್ತೆಯ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದೇನೆ. ಏನಾದರೂ ಅಧಿಕಾರಿ ಎಚ್ಚೆತ್ತುಕೊಳ್ತಾರಾ ಎಂದು ನೋಡಬೇಕು. ಅಧಿಕಾರಿಗಳು ಯಾಕೆ ಈ ರೀತಿ ಮಾಡುತ್ತಿದ್ದಾರೆ ಎಂದು ತಿಳಿಯುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.